ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ದಿ 100 ಲೀಗ್ನಲ್ಲಿ ಪಾಕಿಸ್ತಾನದ ಆಟಗಾರ ಅಬ್ರಾರ್ ಅಹಮದ್ ಅವರನ್ನು ಖರೀದಿಸಿ ಇದೀಗ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಇಕ್ಕಟ್ಟಿಗೆ ಸಿಲುಕಿದೆ ಅಂತಲೇ ಹೇಳ್ಬೋದು. ಈ ಮಾರ್ಚ್ 12, 2026 ನಡೆದ ಹರಾಜಿನಲ್ಲಿ ಅಬ್ರಾರ್ ಅಹಮದ್ ಅವರನ್ನು SRH ಮಾಲೀಕತ್ವದ ಸನ್ ರೈಸರ್ಸ್ ಲೀಡ್ಸ್ ಫ್ರಾಂಚೈಸಿಯು ಬರೋಬ್ಬರಿ 2.34 ಕೋಟಿ ಮೊತ್ತಕ್ಕೆ ಖರೀದಿಸಿತ್ತು. SRH ತಂಡ ದಿ 100 ಲೀಗ್ನಲ್ಲಿ ಅಬ್ರಾರ್ ಅಹಮದ್ ಅವರನ್ನು ಖರೀದಿಸಿದ ತಕ್ಷಣ ಭಾರತೀಯ ವಿರೋಧಿ ಮನಸ್ಥಿತಿ ಹೊಂದಿರುವ ಪಾಕ್ ಆಟಗಾರರನ್ನು ಖರೀದಿಸಿರುವುದಕ್ಕೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, SRH ತಂಡದ ಟ್ವಿಟ್ಟರ್ ಅಂದರೆ ಎಕ್ಸ್ ಖಾತೆಯನ್ನು ರಿಪೋರ್ಟ್ ಮಾಡಿರುವುದರಿಂದ ಎಕ್ಸ್ ಖಾತೆ ಈಗ ಸನ್ ರೈಸರ್ಸ್ ಹೈದರಾಬಾದ್ನ ಎಕ್ಸ್ ಖಾತೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದೀಗ ಭಾರತ ಸೇರಿದಂತೆ ಎಲ್ಲೆಡೆಯಿಂದ SRH ಅಭಿಮಾನಿಗಳ ಒತ್ತಡ ಹೆಚ್ಚಾಗುತ್ತಿರುವುದರಿಂದ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿಯು ಪಾಕ್ ಆಟಗಾರರನ್ನು ಕೈ ಬಿಡುವ ಬಗ್ಗೆ ಚಿಂತಿಸುತ್ತಿದ್ದಾರೆ ಎಂದು ವರದಿಯಾಗುತ್ತಿದೆ. ಇದಕ್ಕೂ ಮುನ್ನ ಒಂದಿಷ್ಟು ನಿಯಮಗಳನ್ನು ಪಾಲಿಸಬೇಕಾದ ಅನಿವಾರ್ಯತೆ SRH ಫ್ರಾಂಚೈಸಿಗೆ ಇದೆ. ಫ್ರೆಂಡ್ಸ್, ಈಗ ಪಾಕ್ ಆಟಗಾರರನ್ನು ಏನೋ ಗೊತ್ತಿಲ್ಲದೇನೋ ಈ ಥರ ಪರಿಣಾಮ ಬೀರ್ತತಿಲ್ಲ ಅಂತೇಳಿ ಹೈದರಾಬಾದ್ ಕಾವ್ಯ ಮಾರನ್ ಅವರು ತೆಗೆದುಕೊಂಡು ಬಿಟ್ಟರು. ಈಗ ಪಾಕ್ ಆಟಗಾರರನ್ನು ಬಿಡಲೇಬೇಕಾದಂಥ ಪರಿಸ್ಥಿತಿ SRH ತಂಡಕ್ಕೆ ಇದೆ. ಯಾಕಪ್ಪ ಅಂತಂದರೆ ಭಾರತೀಯ ಅಭಿಮಾನಿಗಳ ಆಕ್ರೋಶ ಫುಲ್ ಜೋರಾಗಿದೆ ಅಂತಲೇ ಹೇಳ್ಬೋದು. ಸನ್ ರೈಸರ್ಸ್ ಹೈದರಾಬಾದ್ ಭಾರತೀಯ ಮೂಲದ ಫ್ರಾಂಚೈಸಿ. ಅಬ್ರಾರ್ ಅವರ ಹಳೆಯ ವಿವಾದಾತ್ಮಕ ಪೋಸ್ಟ್ಗಳಿಂದಾಗಿ ಭಾರತೀಯ ಅಭಿಮಾನಿಗಳು ತಂಡವನ್ನು ಬಹಿಷ್ಕರಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಇದು ಫ್ರಾಂಚೈಸಿಯ ಬ್ರ್ಯಾಂಡ್ ಮೌಲ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಮತ್ತು ಪ್ರಾಯೋಜಕರ ಒತ್ತಡ ಅಂತಲೇ ಹೇಳ್ಬೋದು. ಎರಡನೇ ಕಾರಣ, ಅಭಿಮಾನಿಗಳ ಆಕ್ರೋಶ ಹೆಚ್ಚಾದರೆ ತಮ್ಮ ತಂಡಕ್ಕೆ ಬೆಂಬಲವನ್ನು ನೀಡುವ ಕಂಪನಿಗಳು ತಮ್ಮ ಹೆಸರಿಗೆ ಧಕ್ಕೆ ಬರುತ್ತದೆ ಅಂತೇಳಿ ಅವರು ಒಪ್ಪಂದಕ್ಕೆ ಬರೆದಿರುವ ಕಾರಣ ಅಂತಹ ಸಂದರ್ಭದಲ್ಲಿ ಮಾಲೀಕರು ಅನಿವಾರ್ಯವಾಗಿ ಅಬ್ರಾರ್ ಅವರನ್ನು ಕೈ ಬಿಡಬೇಕಾಗುತ್ತದೆ. ಫ್ರೆಂಡ್ಸ್, ಈಗ ಸದ್ಯ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಮಾಲೀಕರಾದ ಕಾವ್ಯ ಮಾರನ್ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಅಲ್ಲದೆ ಫ್ರಾಂಚೈಸಿ ಅಧಿಕಾರಿಗಳು ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಸನ್ ರೈಸರ್ಸ್ ಫ್ರಾಂಚೈಸಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಜೊತೆ ಕೂಡ ಚರ್ಚಿಸಲಿದ್ದಾರೆ ಎಂದು ಕೂಡ ವರದಿಯಾಗಿದೆ. ಒಂದು ವೇಳೆ IPL ಆರಂಭಕ್ಕೂ ಮುನ್ನ ಸನ್ ರೈಸರ್ಸ್ ಫ್ರಾಂಚೈಸಿ ಮೇಲೆ ಪ್ರಾಯೋಜಕರ ಒತ್ತಡ ಹೆಚ್ಚಾದರೆ ವೈಯಕ್ತಿಕ ಕಾರಣ ಅಥವಾ ಗಾಯದ ಸಮಸ್ಯೆ ಎಂಬ ಕಾರಣ ನೀಡಿ ಅಬ್ರಾರ್ ಅಹಮದ್ರನ್ನು ದಿ 100 ಲೀಗ್ನಿಂದ ಕೈಬಿಡುವ ಸಾಧ್ಯತೆ ಹೆಚ್ಚಿದೆ ಅಂತೇಳಿ ವರದಿಗಳು ತಿಳಿಸ್ತಾ ಇದ್ದೀವಿ. ಹೀಗಾಗಿ ದಿ 100 ಟೂರ್ನಿ ಆರಂಭಕ್ಕೂ ಮುನ್ನವೇ ಸನ್ ರೈಸರ್ಸ್ ಲೀಡ್ಸ್ ತಂಡದಿಂದ ಪಾಕ್ ಆಟಗಾರರನ್ನು ಕೈಬಿಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಇದೆಲ್ಲ ಆಗ್ತಾ ಇರೋದು ಇಂಡಿಯಾದಲ್ಲಿರುವಂತಹ ಕ್ರಿಕೆಟ್ ಅಭಿಮಾನಿಗಳಿಂದಲೇ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ನಮ್ಮ ಕಾವ್ಯ ಮಾರನ್ ಅವ್ರು ಏನಾದರೂ ತಿಳ್ಕೊಂಬಿಟ್ಟಿದ್ದಾರಪ್ಪ ಅಂತಂದ್ರೆ ಪಾಕ್ ಆಟಗಾರರಿಗೆ ಬರೀ ಇಂಡಿಯಾದಲ್ಲಿ ಅಷ್ಟೇ ಅವಕಾಶ ಇಲ್ಲ, ಬೇರೆ ಕಡೆ ಎಲ್ಲ ಆಡ್ಬೋದು ಅಂತೇಳಿ. ಆದರೆ ಇಂಗ್ಲೆಂಡ್ ತಂಡ ಪಾಕ್ ಆಟಗಾರರಿಗೆ ಅವಕಾಶ ಕೊಟ್ಟಿರ್ಬೋದು. ಆದರೆ ಪಾಕ್ ಆಟಗಾರರನ್ನು ನಮ್ಮ ಆಟಗಾರರು ಅಂತೇಳಿ ನಮ್ಮ ಭಾರತದ ಆಟಗಾರರು ಎಂದಿಗೂ ಕೂಡ ಅವರು ಒಪ್ಪಿಕೊಳ್ಳುವ ಮಾತು ಇಲ್ಲ ಅಂತಲೇ ಹೇಳ್ತೀನಿ. SRH ತಂಡದ ಮಾಲೀಕರಾಗಿರುವಂತಹ ಕಾವ್ಯ ಮಾರನ್ ಅವರು ಸನ್ ರೈಸರ್ಸ್ ಹೈದರಾಬಾದ್ನ ಒಂದು ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಉಳಿಬೇಕು ಬಂತಂದರೆ ಆದಷ್ಟು ಬೇಗನೆ ಪಾಕಿಸ್ತಾನದ ಆಟಗಾರ ಅಬ್ರಾರ್ ಅಹಮದ್ ಅವರನ್ನು SRH ತಂಡದಿಂದ ಕೈ ಬಿಡಬೇಕು. ಇದು ಅವರು ಫಸ್ಟ್ ಮಾಡಬೇಕಾದ ಕೆಲಸ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.